ನಮಸ್ತೆ. ಅಮ್ಮನ ಹೆಸರು ಜುಬೇದಮ್ಮ ಅಂತ ಹೇಳ್ಬಿಟ್ಟು ಇವರು ಫ್ಯಾಮಿಲಿ ಸಮೇತ ಥೆರಪಿ ಟ್ರಿಪ್ಗೆ ಬರ್ತಾ ಇದ್ರು. ಈಗ ಕುಟುಂಬ ಸಮೇತಲ್ಲಿ ಬರಕ್ ಆಗ್ತಿಲ್ಲ. 2 ಟೈಮ್ಸ್ ರೆಗ್ಯುಲರ್ ಆಗಿ ಥೆರಪಿನ ಮಾಡ್ಬೇಕಂತ ಹೇಳಿ ಕಂಪನಿ ಕೊಟ್ಟ ಅವಕಾಶದ ಉಪಯೋಗ ಮಾಡಿಕೊಂಡು JD ಆಯ್ತು ವಾಟರ್ ಮಿಷಿನ್ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಎಷ್ಟು ದಿನ ಬಂದ್ರೆ ಏನೆಲ್ಲ ಪ್ರಾಬ್ಲಮ್ ಇತ್ತು, ಏನಕ್ಕೋಸ್ಕರ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಹೇಳ್ತಾರೆ, ಕೇಳಿಸ್ಕೊಂಡು. ನಾವು ಕಾರ್ಯಕ್ರಮದಿಂದ ಬರ್ತಾ ಇದ್ದೀವಿ. ನಮಗೆ ಸೊಂಟನೋ ಬೆನ್ನೋ ಮತ್ತು ಇನ್ಫೆಕ್ಷನ್ ಅದೆಲ್ಲ ಇತ್ತು. ನಾವು 6 ತಿಂಗಳಿಂದ ಬರ್ತಾ ಇದ್ದೀವಿ. 6 ವರ್ಷ 6 ತಿಂಗಳಿಂದ ಬರ್ತಾ ಇದ್ದೀವಿ. ನಮ್ಮ ಮಗಳು ಜಾಸ್ತಿ ಹುಷಾರಿದ್ದಿಲ್ಲ. ಯಾಕೆಂದರೆ ನಮ್ಮ ಕೈಯಿಂದ ಅವ್ರ ಕೈ ಜಾಸ್ತಿ ಇತ್ತು. ಅದಕ್ಕೆ ಹಾಸ್ಪಿಟಲ್ ನನ್ನ ಮಿಷಿನೆಲ್ಲ ಕಳಿಸ್ತೀವಿ. ಬೇಜಾರಾಗೋದು, ಖುಷಿಯಾಗಿ ಇವತ್ತು ಆರೋಗ್ಯ ಬರ್ತಾ ಇದೆ ನಿಮ್ಮ ಮನೇಲಿ. ಸೊ ಇಷ್ಟು ಕಷ್ಟಪಟ್ಟಿದ್ದೀರಾ. ಸೊ ಇವತ್ತು ನಿಮ್ಮ ಮನೆಗೆ ಆರೋಗ್ಯನೇ ಬರ್ತಾ ಇದೆ. ಮುಂಚೆ ಇಷ್ಟೆಲ್ಲ ಕಷ್ಟಪಟ್ಟಿದ್ರಲ್ಲಮ್ಮ, ಅವ್ರಿಗೆ ಹೇಗೆ ಅನಿಸ್ತಾ ಇತ್ತು ಜೀವನ? ಸಾಕಾಗಿತ್ತು. ಮಕ್ಕಳೆಲ್ಲ ಕಷ್ಟಪಟ್ಟಿದ್ದಾರೆ ನಿಮಗೋಸ್ಕರ. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇತ್ತು ಥರ ನಿಮಗೆ? ನಮಗೆ 20 ವರ್ಷದಿಂದ 20 ವರ್ಷದಿಂದ ಪ್ರಾಬ್ಲಮ್ ಇತ್ತು. ಎಷ್ಟು ಖರ್ಚು ಮಾಡಿದ್ವಿ ಹೊರಗಡೆ? ದುಡ್ಡಿಂದ ಲೆಕ್ಕನೇ ಇಲ್ಲ. ಅಷ್ಟು ಖರ್ಚು ಮಾಡಿದ್ದೀರಾ, ಬಟ್ ಗುಣ ಆಗಿಲ್ಲ. ಸರಾಕರಿ ಬಂದಮೇಲೆ ಎಷ್ಟು ಗುಣ ಆಗಿದೆ? ಪರವಾಗಿಲ್ಲ, ನಮಗೆ ಹುಷಾರಾಗಿದೆ, ಚೆನ್ನಾಗಾಗಿದೆ. ಸರಿ, ಇಲ್ಲಿ ಬಂದಮೇಲೆ ಏನೆಲ್ಲ ಗುಣ ಆಗಿದೆ ಮನೆಗೆ? ನನಗೆ ಸೊಂಟನೋ ಬೆನ್ನೋ, ನನಗೆ ಉಸಿರಾಡಕ್ಕೆ ಆಗ್ತಿದ್ದಿಲ್ಲ. ಊಟ ತಿಂದರೆ ಉಸಿರಾಟ ಕಟ್ಕೊಂತಿತ್ತು. ರಾತ್ರಿ ನಿದ್ದೆ ಬರ್ತಿದ್ದಿಲ್ಲ. ಭಾಳ ಪ್ರಾಬ್ಲಮ್ ಇಂದ ಇದ್ದೆ ನಾನು. ಒಂದು ಕಡೆ ನನ್ನ ಮಗಳು, ನಾವು 2 ಜನನೂ ಒಂದು ಕಡೆ ಇಲ್ಲಿ ಹುಷಾರಿದ್ದಿಲ್ಲ. ಇಬ್ರಿಗೂ ಹುಷಾರಿಲ್ಲ. ಇವಾಗ ಇಲ್ಲಿ ಬಂದು ಚೆನ್ನಾಗಾಗ್ತಾ ಇದೆ. ಚೆನ್ನಾಗಿದೆ, ಹುಷಾರು. ಸಮಯ ಇವಾಗ ನೀವು ಇಲ್ಲೇ ಬರ್ಬೋದಾಗಿತ್ತು, ಏನಕ್ಕೆ ಮನೆಗೆ ತಗೊಂಡ್ರಿ? ಬರ್ಬೋದು ಬರೋಕ್ಕೆ ದಿನ ಮನೆ ಕೆಲಸ ಬಿಟ್ಟು ಆಗಲ್ಲ. ಯಾಕಂದರೆ ಅವರು ಮನೆಯಲ್ಲಿ ಸ್ವಲ್ಪ ಅಂಗಡಿ ಮನೆಯೇ. ಆವಸ್ಕರ ನಾನು ಅವ್ರಿಗೇನು ಕುಕ್ ಮಾಡಿ ನಮ್ಮ ಮನೆಯವ್ರು ನಾವೆಲ್ಲ 2 ಜನ ಸೇರಿ ಈಗ ಥೆರಪಿ ಬರೋರಿಗೆ ಡೌಟ್ ಇರುತ್ತೆ, ಥೆರಪಿ ಮಾಡುವ ರಕ್ತ ಸುಡುತ್ತೆ ಮಾಡೋಕ್ಕೆ ಭಾಳ ಚೆನ್ನಾಗೈತೆ. ಬರೋರಿಗೆಲ್ಲ ಬಂದು ತಗೋದು. ನಿಮಗೆ ಥೆರಪಿ ಮಾಡಿ ತೊಂದರೆ ಆಗಿದೆಯಾ? ಇಲ್ಲಲ್ಲ, ನನಗೆ ಏನು ತೊಂದರೆ ಆಗಿಲ್ಲ. ಈಗ ಈ ಮಿಷಿನ್ ಮನೆಗೆ ತಗೊಂಡು ಹೋಗ್ತಾ ಇದ್ರಲ್ವಾ? ನಮ್ಮ ಮಗಳ ಮನೆಗೆ ಇರ್ತಿದ್ದೆ. ನಾನು ಯಾವಾಗ ಬೇಕಾದ್ರೆ ಇಲ್ಲಿ ಬರ್ತೀನಿ ಅಂತ. ಮಗಳು ಮನೆಗೆ ಇವಾಗ ಕೊಡಿಸ್ತಾ ಮಗಳ ಮನೆ ಕೊಡಿಸ್ತಾ ಇದ್ದೀವಿ. ಇಲ್ಲಿ ನಾನು ಬರ್ಬೇಕಂದ್ರೆ ವಾರದಲ್ಲಿ ಒಂದು ಪಟ ಆಗಲಿ ನಾನು ಬಂದು ಈ ಕಡೆ ಬಂದು ಹೋಗ್ತೀನಿ. ನಿಮಗೆ ದುಡ್ಡೆಲ್ಲ ಜಾಸ್ತಿ ಆಯ್ತು ಅಂತ ಅನ್ಸಿಲ್ವಮ್ಮ? ದುಡ್ಡು ಜಾಸ್ತಿ ಆದಂತೆ ಜೀವಕ್ಕಿಂತ ದುಡ್ಡು ಜಾಸ್ತಿ ಇಲ್ಲ ಮೇಡಮ್. ಯಾಕಂದರೆ ದುಡ್ಡು ದುಡಿಬೋದು, ಆರೋಗ್ಯಕ್ಕೆ ಸಂಪಾದನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ತುಂಬ ಕಷ್ಟಪಟ್ಟಿದ್ದಾರೆ, ಇವರು ತುಂಬ ಖರ್ಚು ಮಾಡಿದ್ದಾರೆ, ಎಲ್ಲೂ ಆರೋಗ್ಯ ಸಿಕ್ಕಿಲ್ಲ. ಬಟ್ ಇವಾಗ ಬಂದು JD ಆಯ್ತು ವಾಟರ್ ಮಿಷಿನ್ ಮನೆಗೆ ತೊಗೊಂಡು ಹೋಗ್ತಿದ್ದಾರಪ್ಪ ಅಮ್ಮ. ಸೊ ಇವಾಗ ಬಂದ್ಬಿಟ್ಟು ಅದೇ ದುಡ್ಡಲ್ಲಿ ನೀವೇನಾದರೂ ಬಂಗಾರ ತೊಗೋಬೋದಾಗಿತ್ತು. ಏನಕ್ಕೆ ವಾಟರ್ ಮಿಷಿನ್ ತೊಗೊಂಡ್ರಿ? ಬಂಗಾರನೇ ಜೀವ ಇದೆ ಬಂಗಾರ ಮೇಡಮ್. ನಾವು ಬಂಗಾರ ಒಡವೆ ಇಟ್ಟು ನಾವು ದುಡ್ಡು ಕಟ್ಟಿದ್ದೀವಿ. ನೀವು ಒಡವೆ ಇಟ್ಟೆ ತೊಗೊಳ್ತಾರೆ? 1 ವರ್ಷ ಇಟ್ಟು ಬ್ಯಾಂಕ್ನಲ್ಲಿ ದುಡ್ಡು ಕಟ್ಟಿದ್ದೀವಿ. ಈಗ ಸ್ವಲ್ಪ ಜನಕ್ಕೆ ಇಲ್ಲಿ ಬರೋದು ಡೌಟ್ ಇರುತ್ತೆ, ತಗೊಂಡೆಲ್ಲ ಶ್ರೀಮಂತರಾಗಿರ್ತಾರೆ ಅಂತ. ನೀವು ಶ್ರೀಮಂತರ ಇದ್ರೇನೆ ಮುಖ್ಯ ಅಲ್ಲ ಮೇಡಮ್. ಎಲ್ಲ ಜೀವ ಮುಖ್ಯ, ಬಡವ ಶ್ರೀಮಂತ ಇಲ್ಲ. ಜೀವನೇ ಮುಖ್ಯ. ದುಡ್ಡು ದುಡಿಬೋದು, ಜೀವ ಬರೋಕ್ಕಾಗಲ್ಲ. ಸೊ ಇಲ್ಲಿ ಬರೋರಿಗೆಲ್ಲ ಏನು ಹೇಳ್ತೀರಮ್ಮ? ಎಲ್ಲರಿಗೂ ಹೇಳ್ತೀನಿ, ಪ್ರೀತಿಯಿಂದ ಬಂದು ಇಲ್ಲಿ ಎಲ್ಲ ಸಿಸ್ಟರ್ಗಳು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ, ಪ್ರೀತಿಯಿಂದ ನೋಡ್ಕೊತಾರೆ. ನೀವು ಬಂದು ಜೀವ ಕಾಪಾಡಿ.